ಕಿಚ್ಚನ ಪಂಚಾಯಿತಿ ಕ್ಯಾನ್ಸಲ್. ಈ ವಾರ ಕಿಚ್ಚನ ಪಂಚಾಯಿತಿ ಕ್ಯಾನ್ಸಲ್ ಆಗಿದೆ. ಪ್ರತಿ ವಾರವೂ ಸಡಗರದಿಂದಲೇ ಪಂಚಾಯಿತಿಗೆ ಆಗಮಿಸುತ್ತಿದ್ದ ಕಂಟೆಸ್ಟೆಂಟ್ಗಳ ಮುಖ ಬಾಡಿದೆ. ಪ್ರತಿ ಬಾರಿಯೂ ಸಂಭ್ರಮದಿಂದಲೇ ಭಾಗಿಯಾಗುತ್ತಿದ್ದ ಸ್ಪರ್ಧಿಗಳು ಈ ವಾರ ಶ್ರುತಿ ಅವರು ಮನೆಗೆ ಆಗಮಿಸಿದ್ದು ಕಂಡು ಅಚ್ಚರಿಯಲ್ಲಿದ್ದಾರೆ. ಕಿಚ್ಚನ ಬದಲು ಈ ವಾರ ಜಡ್ಜ್ ರೂಪದ ಟಾಸ್ಕ್ ಒಂದು ಮನೆಯಲ್ಲಿ ಕಾಣಿಸಿಕೊಂಡಿದೆ. ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಾರ ಯಾರಿಗೆಲ್ಲ ಬೈಗುಳ, ಯಾರಿಗೆಲ್ಲ ಚಪ್ಪಾಳೆ ಎಂದು ಕಾಯುತ್ತಿದ್ದ ಅಭಿಮಾನಿಗಳಿಗೂ ನಿರಾಸೆಯಾಗೋದು ಗ್ಯಾರಂಟಿ. ಅಷ್ಟಕ್ಕೂ ಕಿಚ್ಚ ಯಾಕೆ ಈ ವಾರ ಪಂಚಾಯಿತಿ ಮಾಡ್ತಿಲ್ಲ? ಕಳೆದ ವಾರ ಕಂಟೆಸ್ಟೆಂಟ್ಗಳು ಅವರನ್ನ ಅವಮಾನಿಸಿದ್ರು, ಆ ಕಾರಣಕ್ಕಾಗಿ ಬರ್ತಿಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಕಂಟೆಸ್ಟೆಂಟ್ಗಳು ತಮಗೆ ತಾವೇ ಹಾಕೊಂಡಿದ್ದಾರೆ. ಹೌದು, ಯಾಕೆ ಈ ವಾರ ಕಿಚ್ಚನ ಪಂಚಾಯಿತಿ ಇಲ್ಲ? ಅಷ್ಟಕ್ಕೂ ಕಿಚ್ಚನಿಗೆ ಏನಾಗಿದೆ? ಯಾಕೆ ಅವರು ಭಾಗಿಯಾಗಿಲ್ಲ ಎಂಬ ಹತ್ತಾರು ಪ್ರಶ್ನೆಗಳು ನೋಡುಗರಿಗೂ ಬಂದಿರಬಹುದು. ಉತ್ತರ ಸಿಂಪಲ್. ಸುದೀಪ್ ಮತ್ತೊಂದು ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ, ಹಾಗಾಗಿ ಅವರು ಭಾಗಿಯಾಗಿಲ್ಲ. ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳು ಸುದೀಪ್ ಅವರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾರೋ ಅಷ್ಟೇ ಸುದೀಪ್ ಕೂಡ ತಮ್ಮ ಪಂಚಾಯಿತಿಯನ್ನ ಮಿಸ್ ಮಾಡ್ಕೊಳ್ತಾರೆ ಅನ್ನೋದು ಸತ್ಯ. ಶನಿವಾರ ಮತ್ತು ಭಾನುವಾರ ಸುದೀಪ್ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ. ಚಲನಚಿತ್ರ ಕ್ರಿಕೆಟ್ ಕಪ್ ಹೆಸರಿನಲ್ಲಿ ಪ್ರತಿ ವರ್ಷವೂ ಈ ಪಂದ್ಯ ಆಯೋಜನೆ ಆಗುತ್ತದೆ. ಶನಿವಾರ ಅದರ ಉದ್ಘಾಟನೆ ಮತ್ತು ಮ್ಯಾಚ್ಗಳು ನಡೆಯಲಿವೆ. ಸಂಡೇ ಕೂಡ ಹಲವು ಪಂದ್ಯಗಳು ಆಯೋಜನೆಗೊಂಡಿವೆ. ಹಾಗಾಗಿ ಸುದೀಪ್ ಅಲ್ಲಿ ಬ್ಯುಸಿಯಾಗಿದ್ದಾರೆ. ಮತ್ತೆ ಮುಂದಿನ ವಾರ ಎಂದಿನಂತೆ ಅವರ ಹಾಜರಾತಿ ಇರಲಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.